ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತುಮಕೂರು ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಕಚೇರಿಯ ಆವರಣದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದರು. ಧ್ವಜಾರೋಹಣವನ್ನು ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರು ಮೊಹಮ್ಮದ್ ಆಫ್ರೋಜ್ ಅಹಮದ್ ಅವರು ನಡೆಸಿಕೊಟ್ಟಿದ್ದಾರೆ. ಒಳ್ಳೆಯ ದಿನ ಅಂತ ಹೇಳ್ಬೋದು. ಭಾರತಾದ್ಯಂತ ಇವತ್ತು 78ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಮುಖ್ಯವಾಗಿ ನಮ್ಮ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಕಚೇರಿಯಲ್ಲಿ ನಾವು ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲರೂ ಸೇರಿ ಇವತ್ತು ಇಲ್ಲಿ ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ದೀವಿ. ಉತ್ತಮವಾದ ಕಾರ್ಯಕ್ರಮ ನಡೆಯಿತು ಇವತ್ತು. ಅದರ ಜೊತೆಗೆ ಮುಖ್ಯವಾಗಿ ಸಣ್ಣ ಪುಟ್ಟ ಮಕ್ಕಳು ದೇಶಭಕ್ತಿಯ ಬಗ್ಗೆ ತಮ್ಮದೇ ಆದ ನಿಲುವಿನಲ್ಲಿ ಭಾಷಣ ಮಾಡಿದ್ದಾರೆ. ಅದರಿಂದ ತುಂಬ ಸಂತೋಷ ದಿನ ಅಂತ ಹೇಳ್ಬೋದು. ಅದರಲ್ಲಿ ಮುಖ್ಯವಾಗಿ ಇವತ್ತು ನಾವು ನಮ್ಮ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಸದಸ್ಯರು, ಉಪಾಧ್ಯಕ್ಷರು ಹಾಗೂ ಅಧ್ಯಕ್ಷರ ಜೊತೆಗೆ ಇಲ್ಲಿ ನಮ್ಮ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡಿ ಇದು ಚಿಕ್ಕ ಮತ್ತು ಸುಂದರವಾದ ಕಾರ್ಯಕ್ರಮ ಮಾಡಿದ್ದೀವಿ. ಇದರಲ್ಲಿ ನಮ್ಮ ಎಲ್ಲರೂ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ನಾನು ನನ್ನ ಪ್ರಕಾರ ನನ್ನ ಕಡೆಯಿಂದ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ವಂದನೆಗಳು. ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ಫ್ ಅಧಿಕಾರಿಗಳು ಆದ ನವೀದ್ ಪಾಷಾ ಅವರು, ಉಪಾಧ್ಯಕ್ಷರು ಆದ ಶಬೀರ್ ಅಹಮದ್, ಮೌಲಾನಾ ಆರಿಫ್ ರಜಾ, ಸೈಫುಲ್ಲಾ ಖಾನ್, ಟಿಎಸ್ ಮಹಮ್ಮದ್ ಖಾಲಿದ್, ಸದಸ್ಯರು ಆದ ಶೌಕತ್ ಉಲ್ಲಾ ಖಾನ್, ಬಿಎಸ್ ಆಮೀಮ್ ಅಹಮದ್, ಜಬೀಉಲ್ಲಾ ಖಾನ್, ಮಹಮ್ಮದ್ ಸುಹೇಲ್, ಆಸಮ್ ಖಾನ್, ಸಿಬ್ಬಂದಿಗಳು ಆದ ಆಯೇಷಾ ಗಂಗಾಪುರ್, ಫೆಜಿಲ್ ಅಹಮದ್, ಟಿಎ ಮನ್ಸೂರ್ ಪಾಷಾ, ಇಮ್ರಾನ್ ಪಾಷಾ, ಮಹಮ್ಮದ್ ನಾಸಿರ್ ಮತ್ತು ಫಾತಿಮಾ ಜಾಹಿರ್ ಅವರು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.